ಸಪೋರ್ಟು ಸರ್ಕಾರಕ್ಕೆ ಘೋಷಣೆ ಮಾಡಿದ್ದಾರೆ. ಸರ್ಕಾರದಲ್ಲಿ ಅವ್ರು ಏನಾದರೂ ಕೆಲಸ ಮಾಡಿದ್ರೆ ನಮಗೇನು ತಕರಾರಿಲ್ಲ. ನಾವು ಮೊದಲಿಂದ ಕೂಡ ಯಾರು ಕಾಂಗ್ರೆಸ್ ಕಾರ್ಯಕರ್ತರಿದ್ದಾರೆ ಅವರಿಗೆ ನೀವು ನಾಮಿನೇಷನ್ ಮಾಡಬೇಕು ಅಂತ ನಮ್ಮ ಧೋರಣೆ ಮೊದಲಿಂದ ಅದೇ ಇತ್ತು. ನಾವು ಕೂಡ ಪ್ರಪೋಸಲ್ಸ್ ಕೊಟ್ಟಿದ್ದೀವಿ, ಅವರು ಕೊಟ್ಟಿದ್ದಾರೆ. ಇದರಲ್ಲಿ ನಮಗೂ ಅವ್ರಿಗೂ ಕಾಂಪ್ರಮೈಸ್ ಆಗಲಿಲ್ಲ. ಅವ್ರು ಜಾಸ್ತಿ ಕೇಳಿದ್ರು, ಅದೇನು ಕೊಡೋಕ್ಕಾಗುತ್ತೆ? ಅವ್ರು ಹಿಂದ್ಗಡೆ ಇರೋದೆಲ್ಲ BJP JDS ಕಡೆಯಿಂದ ಬಂದಿರೋರು ಒಂದಷ್ಟು ಜನ ನಮ್ಮ ಕಡೆಯಿಂದ ಹೋಗಿದ್ದಾರೆ. ಅವರಿಗೆ ನಾಮಿನೇಷನ್ ಮಾಡಿದ್ರೆ ಏನಾಗುತ್ತೆ? ನಮ್ಮ ವಿರೋಧ ಅದೇನೆ. ಮುನ್ಸಿಪಾಲ್ಟಿಯಲ್ಲಿ ಮಾಡಿದ್ರು, ಯಾರು ಮಾಡಿದರು? BJP ಕಡೆಯವ್ರು ಮಾಡಿದರು. ನಮ್ಮ ಧೋರಣೆ ನೀವು ಯಾರಾದರೂ ಹೋಗಿ ಈ ಕಡೆಯಿಂದ ಕಾಂಗ್ರೆಸ್ಗೆ ಹೋಗಿರೋ ಒಬ್ಬರು ಮಾಡಿದ್ದಾರೆ. ಇಲ್ಲಿ ಕೆಲವರೆಲ್ಲ ಬಂದಿದ್ದಾರೆ. ಈಗ ಲಕ್ಷ್ಮಿ ಬಂದಿದ್ದಾನೆ, ಇವರೆಲ್ಲ ಅವ್ರ ಜೊತೆ ಹೋಗಿದ್ದವರು, ಮಂಜು ಸೇರಿಕೊಂಡು. ಏನಪ್ಪ ನಿಮ್ಮ ಜೊತೆಯಲ್ಲಿ ಹೋಗಿರುವಾಗ ನಾಮಿನೇಷನ್ಸ್ ಮಾಡಿದ್ರೇನಪ್ಪ? ಲಕ್ಷ್ಮಿ ಒಬ್ಬರಿಗೆ ಹೋಗಲಿ, ನಮ್ಮ ಕಡೆ ಹೋಗಿರೋ ಮಾಡಿದರೆ ನಾವು ಸಂತೋಷ ಪಡ್ತೇವೆ. 5 ನಿಮಿಷ ಇರಪ್ಪ, 5 ನಿಮಿಷ. ಸೊ ಅದರಿಂದ ನಾವು ನೋಡಿ, ಅವರು ಎಲ್ಲೋ ಹೇಳಿದ್ದಾರೆ, ಯಾವ ಕಾರಣಕ್ಕೂ ಅದನ್ನು ಕಾಂಗ್ರೆಸ್ಗೆ ನಾವು ಬರ್ಸೋದಿಲ್ಲ. ಕಾಂಗ್ರೆಸ್ಗೂ ಅವ್ರಿಗೂ ರಮೇಶ್ ಕಾಂಗ್ರೆಸ್ಗೂ ಅವ್ರಿಗೂ ಸಂಬಂಧ ಇಲ್ಲ. ಅವರು ಎಕ್ಸ್ಟರ್ನಲ್ ಸಪೋರ್ಟು ಕೊಟ್ಟಿದ್ದಾರೆ. ಅದು ಎಷ್ಟು ದಿವಸ ಕೊಟ್ಟಿದ್ದಾರೆ, ಸರ್ಕಾರಗಳು ಕೊಡ್ಬೋದು, ಅದನ್ನು ಹೇಳಿದ್ದಾರೆ ಅವರು. ನಾನು ಮೊನ್ನೆ ಎಲ್ಲ ನೋಡಿದೆ, ಅವ್ರಿಗೂ ಕಾಂಗ್ರೆಸ್ಗೂ ಸಂಬಂಧ ಇಲ್ಲ. ಅಲ್ಲೇನಾದರೂ ಅವರು ಕಾಂಗ್ರೆಸ್ ಅಂತೇಳಿ ಓಡಾಡಿಕೊಂಡು ಕೆಲಸಗಳು ಮಾಡ್ಕೊಳ್ಳೋದು ನಮಗೆ ತಕರಾರಿಲ್ಲ. ಇಲ್ಲಿ ಕಾಂಗ್ರೆಸ್ ಕಟ್ಟಿರೋರು ಸಾವಿರಾರು ಜನ ಬಡವರು ಕಾರ್ಯಕರ್ತರು ಬೂತ್ ಮಟ್ಟದಲ್ಲಿ ಕಿತ್ತಾಡೋ ಜನ ಬೇರೆ ಇದ್ದಾರೆ. ಹೌದು, ಕಾಂಗ್ರೆಸ್ ನಂದು ಅಲ್ಲ. ಎಷ್ಟೋ ವರ್ಷಗಳಿಂದ ಕಾಂಗ್ರೆಸ್ ಕಟ್ಟಿರುವಂಥ ಕಾರ್ಯಕರ್ತರು ಬೂತ್ ಮಟ್ಟದಲ್ಲಿ, ಹಳ್ಳಿ ಮಟ್ಟದಲ್ಲಿ ಇವತ್ತು ಜೆಂಡಾ ಹಿಡ್ಕೊಳ್ಳೋದು ಅಥವಾ ಬೂತಲ್ಲಿ ಗಲಾಟೆ ನಿಲ್ಲೋರು ಅವ್ರ ನಿಜವಾದ ಕಾಂಗ್ರೆಸ್ಸು. ಹಂಗೆ ಲೆಕ್ಕ ಹಾಕಿದ್ರೆ ಅವ್ರದ್ದು ಕಾಂಗ್ರೆಸ್ಸು, ನಂದು ಅಲ್ಲ. ಸೊ ಅದರಿಂದ ಇಲ್ಲಿ ಮೊದಲಿಂದ ಯಾರು ಈ ಪಾರ್ಟಿಗೋಸ್ಕರ ಕಷ್ಟಪಟ್ಟಿದ್ರೆ ನಿಜವಾದಂಥ ಮಾಲೀಕರು ಅವರು. ನಾವು ಒಂಥರ ಹಂಗೆ ಲೆಕ್ಕ ಹಾಕಿದ್ರೆ ನಾವು ಸ್ವಲ್ಪ ನಾನು ಸೀನಿಯರು, ನಾವು ಪಕ್ಷ ಕಟ್ಟಿರೋರು, ಜಿಲ್ಲೆಯಲ್ಲಿ ಪಕ್ಷ ಕಟ್ಟಿರೋರು. ನನಗೆ ಈಗ ಡಿಸೈಡ್ ಮಾಡಿ ಕಡಿಮೆ ಕೊಟ್ಟರೆ ಏನಾಗುತ್ತೋ ಈ ಥರ ಅವ್ರಿಗೂ ಒಂಥರ ಮುಜುಗರ ಇದೆ. ಪಾಪ ನಾವು ಅವ್ರನ್ನ ತಪ್ಪು ಅಂತ ಅನ್ನೋಕ್ಕಾಗಲ್ಲ. ಅಲ್ಲಿ ಹೈಕಮಾಂಡ್ ಲೆವೆಲಲ್ಲಿ ಇಂಡಿಪೆಂಡೆಂಟ್ ಚಾನಲ್ನೆಲ್ಲ ಕರ್ಕೊಂಡು ಇವರು ಕಾಂಗ್ರೆಸ್ ಸಪೋರ್ಟ್ ಅಂತ ಡಿಕ್ಲೇರ್ ಮಾಡಿದ್ರು. ಇವ್ರಿಗೂ ಗೊತ್ತಿಲ್ಲ ಅದು. ಅದರಿಂದ ಅವ್ರಿಗೆ ಹೀಗೆ ಅಡ್ಗೋಡೆ ಮೇಲೆ ಇಟ್ಟಂಗೆ ಇಟ್ಟಿದ್ದಾರೆ. ಸೊ ಈಗ ನಾವು